ನಿನ್ನೆ ರಾತ್ರಿ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಒಂದು ಕಲ್ಲು ತೂರಾಟ ಆಗಿತ್ತು. ಶಾಂತಿಯುತವಾಗಿ ಸಾಗ್ತಾ ಇದ್ದಂಥ ಶಿವಾಜಿ ಮೆರವಣಿಗೆಯಲ್ಲಿ ಅಚಾನಕ್ಕಾಗಿ ಕಲ್ಲು ತೂರಿ ಬಂದಿತ್ತು. ಈಗ ಮತ್ತೆ ಬಾಗಲಕೋಟೆಯಲ್ಲಿ ವಾತಾವರಣ ಪ್ರಕ್ಷುಬ್ಧವಾಗಿದೆ. ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡೋಕೆ ಕಾರ್ಯಕರ್ತರು ಈಗ ಮುಂದಾಗಿದ್ದಾರೆ. ಈ ವೇಳೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಹೀಗಾಗಿ ಅಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಪ್ರಕ್ಷುಬ್ಧತೆ ಇನ್ನೂ ಕೂಡ ಮುಂದುವರೆದಿದೆ. ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿ ತಮ್ಮ ಪಾಡಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಆದರೆ ಮಾಲೀಕರನ್ನ ಒತ್ತಾಯಿಸಿ ಅಂಗಡಿಯನ್ನ ಬಂದ್ ಮಾಡಿಸೋಕೆ ಹೋದಂಥ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಆ ಒಂದು ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಶಿವಾಜಿ ಪ್ರತಿಮೆಯನ್ನ ಅಂದರೆ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಮಸೀದಿ ಬಳಿ ಬಂದಂತಹ ಸಂದರ್ಭದಲ್ಲಿ ಮೆರವಣಿಗೆ ಮೇಲೆ ಕಲ್ಲುಗಳು ತೂರಿ ಬಂದಿದ್ವು. ಖುದ್ದಾಗಿ SP ಸಿದ್ಧಾರ್ಥ್ ಗೋಯಲ್ ಇವರ ಕುತ್ತಿಗೆಗೆ ಕಲ್ಲು ಬಡಿದಿತ್ತು. ಸೊ ಈಗ ಅಲ್ಲಿ ಮತ್ತೊಮ್ಮೆ ಪ್ರಕ್ಷುಬ್ಧತೆ ಮುಂದುವರೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಒತ್ತಾಯಪೂರ್ವಕವಾಗಿ ಅಂಗಡಿಯನ್ನು ಬಂದ್ ಮಾಡಿಸೋದಕ್ಕೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆದಿದ್ದಾರೆ. ಆಗ ಕೆಲ ಕಾಲ ಹಿಂದೂ ಮುಖಂಡರು ಅಂದರೆ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಹಾಗೂ ಆ ಪ್ರಕ್ಷುಬ್ಧತೆ ಇನ್ನೂ ಕೂಡ ಮುಂದುವರೆದಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನಿನ್ನೆ ರಾತ್ರಿ ಹೊತ್ಕೊಂಡಂಥ ಬೆಂಕಿ ಇನ್ನೂ ಆರಿಲ್ಲ. ಆರಿದ್ರೂ ಕೂಡ ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈಗ ಬಾಗಲಕೋಟೆಯಲ್ಲಿ ನಿರ್ಮಾಣವಾಗಿದೆ. ಆ ಒಂದು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸೋಕೆ ಹೊರಟಂಥ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಅಲ್ಲಿ ಕಾರ್ಯಕರ್ತರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಕಂಪ್ಲೀಟ್ ಏರಿಯಾ ಈಗ ಕಾಕಿಯ ಸರ್ಪಗಾವಲ್ನಲ್ಲಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಜೊತೆಗೆ ಹಿಂದೂ ಕಾರ್ಯಕರ್ತರು ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕೆಲ ಅಂಗಡಿ ಮಾಲೀಕರು ತಮ್ಮಷ್ಟಕ್ಕೆ ತಾವೇ ಆ ಒಂದು ವಾತಾವರಣದಿಂದ ಭಯಗೊಂಡು ಅಂಗಡಿಗಳನ್ನು ಕ್ಲೋಸ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗುಂಪನ್ನು ಚದುರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ. ಇಡೀ ಪ್ರದೇಶ ಪೊಲೀಸರ ಸರ್ಪಗಾವಲಿನಲ್ಲಿದೆ. ಆದರೂ ಕೂಡ ಆ ಪ್ರಕ್ಷುಬ್ಧತೆ ಹಾಗೆ ಮುಂದುವರೆದಿದೆ. ಪೊಲೀಸರು ಬಹುಶಃ ಇದಾದ ನಂತರ ರೂಟ್ ಮಾರ್ಚ್ ಕೂಡ ಮಾಡಬಹುದು. ಈಗಾಗಲೇ ಎಲ್ಲ ಗಲ್ಲಿಯಲ್ಲೂ ಕೂಡ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು. ಯಾವ ಜಾಗದಲ್ಲಿ ಶಿವಾಜಿ ಮೆರವಣಿಗೆಯ ಮೇಲೆ ಒಂದು ಕಲ್ಲು ತೂರಾಟ ಆಗಿತ್ತು ಆ ಪ್ರದೇಶದಲ್ಲಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಒಂದು ರೀತಿಯಾಗಿ ಬಂದ್ ವಾತಾವರಣ ಅಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಕಾರ್ಯಕರ್ತರನ್ನು ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಕೆಲ ಅಂಗಡಿ ಮಾಲೀಕರು ಈ ಒಂದು ವಾತಾವರಣದ ಭಯದಿಂದಾಗಿ ತಮ್ಮಷ್ಟಕ್ಕೆ ತಾವೇ ಅಂಗಡಿಗಳನ್ನು ಮುಚ್ಚುತ್ತಾ ಇದ್ದಾರೆ. ಒಂದು ಶಾಂತಿ ಸಭೆ ಕೂಡ ಆಯಿತು. ಇನ್ಫ್ಯಾಕ್ಟ್ ಹಿಂದೂ ಮುಖಂಡರೆಲ್ಲರೂ ಕೂಡ ಸೇರಿ ಮುಂದಿನ ನಡೆ ಏನು ಅನ್ನೋದರ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನು ಆಚರಿಸೋದಕ್ಕೆ ಜೊತೆಗೆ ಮೆರವಣಿಗೆಯನ್ನು ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.
ಸೊ ಈ ಒಂದು ಸಭೆಯಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಹೇಬ್ ಭಾಂಡೆಗೆ ಕೂಡ ಭಾಗಿಯಾಗಿದ್ದರು. ಅನೇಕ ಬಿಜೆಪಿ ನಾಯಕರು, ಹಿಂದೂ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನ ಅದು, ಮತ್ತೊಮ್ಮೆ ಮೆರವಣಿಗೆಯನ್ನು ನಾವು ಮಾಡೇ ತೀರ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಈಗ ಆ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಆ ಸಭೆಯಿಂದ ಈ ಒಂದು ನಿರ್ಧಾರ ಪ್ರಕಟವಾಗಿದೆ. ಸೊ ಯಾವಾಗ ಯಾವ ಮಾರ್ಗದಲ್ಲಿ ಸಾಗುತ್ತೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು. ಬಟ್ ಈಗ ಸದ್ಯಕ್ಕೆ ಏನು ಸಭೆ ಆಯಿತು, ಹಿಂದೂ ಮುಖಂಡರ ಸಭೆ, ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂ ಕಾರ್ಯಕರ್ತರು ಆ ಪ್ರದೇಶದಲ್ಲಿದ್ದಂಥ ಅಂಗಡಿಗಳನ್ನು ಮುಚ್ಚೋದಕ್ಕೆ ಮುಂದಾಗಿದ್ದರು. ಈ ವೇಳೆ ಪೊಲೀಸರು ಅವರನ್ನು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ ಹಾಗೂ ಅಲ್ಲಿ ಕಾರ್ಯಕರ್ತರನ್ನ ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಶಿಕಾರ ಬರ್ತಾರಲ್ಲ ಇದ್ರಲ್ಲಿ ಅವರೇ ಬರ್ತಾರಲ್ಲ.